ನಮಸ್ತೆ ಕರ್ನಾಟಕ ಯಾತ್ರಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಯಾತ್ರೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಶಿಶುನಾಳ ಗ್ರಾಮಕ್ಕೆ. ಈ ಊರಿಗೆ ಶರೀಫಗಿರಿ ಅಂತಲೂ ಕರೆಯುತ್ತಾರೆ. ತತ್ವಪದ ಮತ್ತು ಗುರು ಶಿಷ್ಯರ ಪ್ರೀತಿಯ ಮೂಲಕ ಲೋಕಕ್ಕೆ ಭಾವೈಕ್ಯತೆ ಸಾರಿದ ಸಂತ ಶಿಶುನಾಳ ಶರೀಫರ ಮತ್ತು ಗುರು ಗೋವಿಂದ ಭಟರ ಜಾತ್ರಾ ಮಹೋತ್ಸವ ಇದೇ ತಿಂಗಳು ಮಾರ್ಚ್ 1ನೇ ತಾರೀಕು ಬುಧವಾರದಂದು ರಥೋತ್ಸವ ಜರುಗುತ್ತೆ ಹಾಗೂ ಗುರುವಾರದಂದು ಕಡುಬಿನ ಕಾಳಗದೊಂದಿಗೆ ಈ ಜಾತ್ರೆ ಮುಕ್ತಾಯವಾಗುತ್ತೆ. ಶರೀಫ ಗೋವಿಂದ ಭಟ್ಟರ ಜಾತ್ರೆ ಒಂದು ರೀತಿಯಲ್ಲಿ ವಿಶೇಷವೇ ಹೌದು. ಈ ಜಾತ್ರೆ ಗ್ರಾಮೀಣ ಭಾಗದಲ್ಲಿ ನಡೆಯುವುದರಿಂದ ಈ ಜಾತ್ರೆಗೆ ಅಲಂಕಾರಗೊಂಡ ಎತ್ತುಗಳು ಮತ್ತು ಚಕ್ಕಡಿಗಳು ಎಣಿಕೆಗೆ ಸಿಕ್ಕಲಾರದಷ್ಟು ಸಂಖ್ಯೆಯಲ್ಲಿ ಬಂದಿರುತ್ತದೆ. ಜೊತೆಗೆ ರೈತರ ಟ್ರ್ಯಾಕ್ಟರ್ಗಳು ಸಹ ಅಲಂಕಾರದೊಂದಿಗೆ ಶರೀಫರ ಸನ್ನಿಧಾನದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೀಡುಬಿಟ್ಟಿರುತ್ತವೆ. ಹಾಗೆ ಅಸಂಖ್ಯಾತ ಜನೋತ್ಸವವು ಕೂಡ ಶರೀಫಜ್ಜನ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುತ್ತಾರೆ. ಈ ಒಂದು ವಿಶೇಷವಾದ ಭಾವೈಕ್ಯತೆಯ ಜಾತ್ರೆಯನ್ನು ನೋಡುವುದೇ ಒಂದು ಸಂತೋಷ. ಅಂದು ಸಂತ ಶರೀಫಜ್ಜನವರು ನೆಟ್ಟಿದಂತಹ ಬೇವಿನ ಸಸಿ ಇಂದು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಅದೇ ಮರದ ಕೆಳಗೆ ಶರೀಫಜ್ಜನವರ ಮತ್ತು ಗೋವಿಂದ ಭಟ್ಟರ ಸುಂದರವಾದ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಹಾಗೆ ಆ ಎರಡು ಮೂರ್ತಿಯ ನಡುವೆ ಬಸವಣ್ಣನ ಮೂರ್ತಿಯೂ ಸಹ ಪ್ರತಿಷ್ಠಾಪನೆಗೊಂಡಿದೆ. ಜಾತ್ರಾ ಮಹೋತ್ಸವದಂದು ಶರೀಫರ ಮತ್ತು ಗೋವಿಂದ ಭಟರ ಗದ್ದುಗೆಯ ಮುಂದೆ ಅಸಂಖ್ಯಾತ ಭಕ್ತರು ಸರದಿ ಸಾಲಿನಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸು ಅಂತ ಅಜ್ಜನವರಲ್ಲಿ ಬೇಡಿಕೊಳ್ಳುತ್ತಾರೆ. ಹಾಗೆ ಮತ್ತೊಂದು ಕಡೆಗೆ ಭಕ್ತರು ಹಣ್ಣು, ಕಾಯಿ, ಸಕ್ಕರೆ ನೈವೇದ್ಯವನ್ನ ಸಲ್ಲಿಸುತ್ತಾರೆ. ಈ ಜಾತ್ರೆಯು ಭಾವೈಕ್ಯತೆಗೆ ಹೆಸರುವಾಸಿಯಾಗಿದೆ. ಹಾಗಾಗಿ ಈ ಜಾತ್ರೆಯಲ್ಲಿ ಯಾವುದೇ ಜಾತಿ, ಮತ, ಧರ್ಮಗಳ ಭೇದ ಭಾವಗಳಿಲ್ಲದೆ ಎಲ್ಲರೂ ಆಗಮಿಸಿ ಶರೀಫರ ಮತ್ತು ಗೋವಿಂದ ಭಟ್ಟರ ಕೃಪೆಗೆ ಪಾತ್ರರಾಗುತ್ತಾರೆ. ಶರೀಫರ ಗದ್ದುಗೆಯ ಹಿಂದೆಯೇ 20ರಿಂದ 40 ಅಡಿ ಅಂತರದಲ್ಲಿ ಶಿವಯೋಗೀಶ್ವರರ ಭಾವೈಕ್ಯತಾ ಮಂದಿರವಿದೆ. ಈ ಮಂದಿರಕ್ಕೂ ಸಹ ಅಸಂಖ್ಯಾತ ಭಕ್ತರು ಪೂಜೆಯನ್ನು ಸಲ್ಲಿಸಿ ನಮಸ್ಕರಿಸುತ್ತಾರೆ. ಈ ಮಂದಿರದಲ್ಲಿ ಶರೀಫರ ಮತ್ತು ಗುರು ಗೋವಿಂದ ಭಟ್ಟರ ಕುರಿತಾದ ಹಲವಾರು ಪವಾಡಗಳ ದೃಶ್ಯಗಳನ್ನು ಗೋಡೆಯ ಮೇಲೆ ಹಾಕಿದ್ದಾರೆ. ಅಪಾರ ಭಕ್ತ ಸ್ತೋಮವು ಅಜ್ಜನವರ ಪವಾಡ ದೃಶ್ಯಗಳನ್ನು ಕಣ್ತುಂಬ ನೋಡಿ ಶರೀಫರ ಭಕ್ತಿ ಸಾಗರದಲ್ಲಿ ಮುಳುಗುತ್ತಾರೆ.
ಹಾಗೆ ಈ ಜಾತ್ರೆಯ ಮತ್ತೊಂದು ವಿಶೇಷವೆಂದರೆ ಚಿಲುಮೆಯನ್ನು ಎಳೆಯುವುದು. ಚಿಲುಮೆ ಎಳೆದು ಭಕ್ತಿ ಅರ್ಪಿಸುವ ವೃದ್ಧರ ದಂಡು ಜಾತ್ರೆಯ ಕೆಲವು ಭಾಗಗಳಲ್ಲಿ ಕಾಣಸಿಗುತ್ತಿತ್ತು. ಹೀಗೆ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಜಾತ್ರೆಗೆ ಸ್ಥಳೀಯರು ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಅಷ್ಟೇ ಅಲ್ಲದೆ ದೂರದ ಊರಿನವರು ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಅಸಂಖ್ಯಾತ ಭಕ್ತರು ಬಂದಿದ್ದನ್ನು ಸಹ ನಾವು ಕಂಡೆವು. ಈ ಜಾತ್ರೆ ಬೇರೆಲ್ಲ ಜಾತ್ರೆಗಳಿಗಿಂತ ವಿಭಿನ್ನವಾಗಿತ್ತು. ಸಂತ ಶರೀಫರ ಮತ್ತು ಗೋವಿಂದ ಭಟರ ಜೀವನ ಹಾಗೂ ಅವರ ಪವಾಡಗಳ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಮಾಡುವುದಕ್ಕೆ ನಮಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.